ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ಸುಮಾರು ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ವಿಡಿಯೋನ ಸೆಂಡ್ ಮಾಡ್ಬಿಟ್ಟು ನನಗೆ ಕೇಳ್ತಾ ಇದ್ದೀರಾ, ಏನು ಗುರು ಇದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ ನೀನು, ಏನಿದು ಕತೆ ಅದು ಇದು ಅಂತೆಲ್ಲ. ಹೌದು, KSCA ಬಗ್ಗೆ ಮಾತಾಡಲೇಬೇಕು. ಪ್ರೆಸಿಡೆಂಟ್ ಪೋಸ್ಟ್ನ ಫಿಲ್ ಮಾಡಬೇಕು, KSCA ಪ್ರೆಸಿಡೆಂಟ್ ಪೋಸ್ಟ್ನ ನಾನೇ ಫಿಲ್ ಮಾಡಬೇಕು ಅಂತ ತುದಿಗಾಲಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಂಡಿದ್ದಾರೆ. ಇವಾಗ ವೆಂಕಟೇಶ್ ಪ್ರಸಾದ್ ಅವರು ಅವರಿಗೆ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಅನಿಲ್ ಕುಂಬ್ಳೆ ಅವರು, ಗೊತ್ತಿರೋದನ್ನ ವೆಂಕಟೇಶ್ ಪ್ರಸಾದ್ ಯಾರು ಅಂತ ಗೊತ್ತಿಲ್ಲದೆ ಇರೋ ಮಕ್ಕಳೇ ಇಲ್ಲ ಅಲ್ಲಿ. ಕರ್ನಾಟಕ ಕ್ರಿಕೆಟ್ನ ಫಾಲೋ ಮಾಡಿದ್ರೆ ಅಂತಂದರೆ ಫಾರ್ ದ್ಯಾಟ್ ಮ್ಯಾಟರ್ ನೋಡಿರ್ತಾರೆ, ಕಮೆಂಟ್ರಿ ಎಲ್ಲ ನೋಡಿರ್ತಾರೆ, ವೆಂಕಟೇಶ್ ಪ್ರಸಾದ್ ಯಾರು ಅಂತ ಖಂಡಿತ ಗೊತ್ತಿರುತ್ತೆ. ಸೊ ಇವರೇಂದ್ರೂ ಪ್ರೆಸಿಡೆಂಟ್ ಆದರು ಅಂತಂದರೆ ಇವರು ಒಂಥರ ಪ್ರಾಮಿಸ್ ಮಾಡ್ತಾ ಇದ್ದಾರೆ. ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಏನು ಮ್ಯಾಚ್ಗಳು ಆಗ್ತಾ ಇಲ್ಲ, RCB ಸ್ಟ್ಯಾಂಪಿಂಗ್ ಕೇಸ್ ಆದ ನಂತರ ಆದಂಥ ಸೀನ್ ಎಲ್ಲ ಏನಿದೆ, ಡೆವಲಪ್ಮೆಂಟ್ಸ್ಗಳಿದ್ದಾವೆ ಕ್ರಿಕೆಟಲ್ಲಿ. ಇವಾಗ ಬರೀ RCB ಮ್ಯಾಚ್ಗಳು ಮಾತ್ರ ಅಂತಲ್ಲ, IPL ಮ್ಯಾಚ್ಗಳು, WPL ಮ್ಯಾಚ್ಗಳು, ಸೊ ಈ ಮ್ಯಾಚ್ಗಳು ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಮ್ಯಾಚ್ಗಳು, ವರ್ಲ್ಡ್ ಕಪ್ ಮ್ಯಾಚ್ಗಳೆಲ್ಲ ನಮ್ಮ ಕೈ ತಪ್ಪಿ ಹೋಗಿದೆ. ಬೆಂಗಳೂರು ಸ್ಟೇಡಿಯಂ, ಚಿನ್ನಸ್ವಾಮಿ ಸ್ಟೇಡಿಯಂ ಐಕಾನಿಕ್ ಸ್ಟೇಡಿಯಮು. ಸೊ ಇಂಥ ಸ್ಟೇಡಿಯಂನ ಕೈ ತಪ್ಪಿಸಿರುವಂಥದ್ದು RCB ಸ್ಟ್ಯಾಂಪಿಂಗ್ ಕೇಸ್ ಆದ ನಂತರ. ಹೌದು, T20 ವರ್ಲ್ಡ್ ಕಪ್ ಏನು ಬರೋದಿದೆ ಫ್ಯೂಚರಲ್ಲಿ, ಸೊ ಅದು ಕೂಡ ಕೈ ತಪ್ಪುವಂಥ ಲಕ್ಷಣಗಳೆಲ್ಲ ಕಾಣಿಸ್ತಾ ಇದೆ. ಜೊತೆಗೆ 2025 ಆದಂಥ, ಅಂದರೆ ಈ ವರ್ಷ ಆದಂಥ ODI ವರ್ಲ್ಡ್ ಕಪ್ ವುಮೆನ್ಸ್ದು, ಸೊ ಇಲ್ಲಿ ಮ್ಯಾಚ್ ಆಗಬೇಕಾಗಿರುತ್ತೆ, ಇಲ್ಲಿ ಆಗಲಿಲ್ಲ ಮ್ಯಾಚ್ಗಳು. ಸೊ ಅಪ್ಕಮಿಂಗ್ ಮ್ಯಾಚ್ಗಳು, ಟೋರ್ಗಳು, ಬೈಲಾಟರಲ್ ಸೀರೀಸ್ಗಳು, ಸೊ ಇದೆಲ್ಲ ಆಗಬೇಕು ಅಂತ ಅಂದರೆ, IPL ಕೂಡ ಇಲ್ಲಿ ಆಗಬೇಕು ಅಂತ ಅಂದರೆ ಪ್ರೆಸಿಡೆಂಟ್ ರೋಲಿಗೆ ಬರಬೇಕು. ಅಂದರೆ KSCAಯಲ್ಲಿ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಂತ್ಕೊಬೇಕು ಅಂದರೆ ವೆಂಕಟೇಶ್ ಪ್ರಸಾದ್ ಅವರು ಒಂಥರ ಭರವಸೆನೇ ಕೊಟ್ಟಿದ್ದಾರೆ. ಇಲ್ಲ, ಫೈಟ್ ಮಾಡೋಣ, ಸುಮ್ಮನೆ ಇದನ್ನ ಬಿಡೋದು ಬೇಡ. ಏನು ಒಂದು ಕಾಲು ತುಳಿತದ ಪ್ರಕರಣ, ಇದು ಸಿಕ್ಕಾಪಟ್ಟೆ ಡಿಸ್ಕಷನ್ ಆಗುವಂಥ ಮ್ಯಾಟ್ರನೇ ಇದು. ಒಂದು ಕಾಲು ತುಳಿತದ ಪ್ರಕರಣ, ಒಂದು ಯಾವುದೋ ಅಚಾನಕ್ ಆಗಿರುವಂಥ ಒಂದು ಇನ್ಸಿಡೆಂಟು. ಹೌದು, ಪ್ಲ್ಯಾನ್ ಇಲ್ಲದೆ ಮಾಡಿರೋದು ತಪ್ಪು, ಆಬ್ವಿಯಸ್ಲಿ RCB ತಪ್ಪು, ಗೌರ್ಮೆಂಟ್ ತಪ್ಪು, ಎಲ್ಲರದು ತಪ್ಪೇನೆ, ಅಲ್ಲಿ ತಪ್ಪು ಇನ್ವಾಲ್ವ್ ಎಲ್ಲರದು ಆಗಿದೆ. ಸ್ಟೇಡಿಯಮ್ದು ಇಲ್ಲಿ ಏನು ತಪ್ಪು, KSCA ಅವ್ರದ್ದು ಏನು ತಪ್ಪು ಅನ್ನೋ ಥರ ಇವಾಗ ಕ್ವೆಶನ್ ಮಾಡಲಾಗಿದೆ. ಕ್ವೆಶನ್ ಆಬ್ವಿಯಸ್ಲಿ ಇದು ಅಕ್ಸೆಪ್ಟಬಲ್ನೇ. ಒಂದೇ ಒಂದು ಪ್ರಕರಣ ಆಗಿರೋದು, ಇಷ್ಟು ವರ್ಷದಲ್ಲಿ ಒಂದೇ ಒಂದು ಪ್ರಕರಣ, ಸ್ಟೇಡಿಯಂನೇ ಅನ್ಫಿಟ್ಟು ಅಂತ ನಿರ್ಧಾರ ಮಾಡ್ತಾರೆ ಗೌರ್ಮೆಂಟ್ ಅವರು ಅಂತಂದರೆ, ಸೊ ಇದು ಅಕ್ಸೆಪ್ಟ್ ಕೂಡ ಯಾರು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಇಷ್ಟು ವರ್ಷದಲ್ಲಿ ಯಾವತ್ತೂ ಆಗದಿರೋದು ಒಂದ್ಸಲ ಆಗಿದೆ. ಸೊ ಅದಕ್ಕೆ ಅನ್ಫಿಟು, ಅನ್ಸೇಫು ಅಂತ ಎಲ್ಲ ಡಿಕ್ಲೇರ್ ಮಾಡುವಂಥ ಅಗತ್ಯತೆ ಇಲ್ಲ. ಹಂಗೆ ನೋಡೋಕೆ ಹೋಯ್ತು ಅಂದರೆ ನೀವು ಎಷ್ಟೋ ಎಕ್ಸಾಂಪಲ್ ತೊಗೊಬೋದು ಗುರು. ಏರ್ ಶೋ ಎಕ್ಸಾಂಪಲ್ ತೊಗೊಬೋದು. ಬೆಂಗಳೂರಲ್ಲಿ ಆಯ್ತಲ್ಲ ಏರ್ ಶೋ, ಬ್ಲಾಸ್ಟ್ ಗೀಸ್ಟ್ ಎಲ್ಲ ಆಗಿತ್ತಲ್ಲ ಅಲ್ಲಿ. ಏರ್ ಶೋ ಮತ್ತೆ ನಡೆಸಲೇ ಇಲ್ವಾ? ಏರ್ ಶೋ ಏನು ಅಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ರಾ? ಏರ್ ಶೋ ಮಾಡೋದು ಬೇಡ ಬೆಂಗಳೂರಲ್ಲಿ ಅಂತ? ದೊಡ್ಡ ಟ್ರಾಜಿಡಿ ಇನ್ಸಿಡೆಂಟ್ ಆಗೋಗ್ಬಿಟ್ಟಿತ್ತು. ಬರೀ ಅದೊಂದು ಮಾತ್ರ ಅಲ್ಲ, ಎಷ್ಟೋ ಇನ್ಸಿಡೆಂಟ್ ತಗೊಳ್ಳಿ, ಒಂದು ಆಯಿತು ಅನ್ನೋ ಮಾತ್ರಕ್ಕೆ ಅದನ್ನು ಫುಲ್ಲು ಕಂಪ್ಲೀಟಾಗಿ ನಿಲ್ಲಿಸ್ಬಿಡ್ತಾರೆ ಅನ್ನೋದು ತಪ್ಪು ತಿಳುವಳಿಕೆ. ಇಲ್ಲಿ RCB ಸ್ಟೇಡಿಯಂ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಮು ಅನ್ಸೇಫ್ ಅನ್ನೋವಂಥದ್ದು ಒಂದೇ ಒಂದು ಕಾಲು ತುಳಿದ ಪ್ರಕರಣ ಆಗಿದ್ದರಿಂದ, ಅದು ಪ್ಲ್ಯಾನ್ ಮಾಡಿ ಮಾಡದೇ ಇರೋ ಅಂಥ ಪ್ರಕರಣ ಆಗಿದ್ದರಿಂದ, ಸೊ ಈ ಮ್ಯಾಚ್ಗಳಲ್ಲಿ ಎಲ್ಲ ಮ್ಯಾಚ್ಗಳಲ್ಲೂ ನೀವು ಈ ಥರ ಆಗೋಗ್ಬಿಡುತ್ತೆ, ಕಾಲು ತುಳಿತ ಆಗೋಗ್ಬಿಡುತ್ತೆ ಅನ್ನೋದು ಸಿಕ್ಕಾಪಟ್ಟೆ ತಪ್ಪು. ಎಷ್ಟು ಮ್ಯಾಚ್ಗಳಾಗಿದೆ, ಮ್ಯಾಚ್ಗಳಲ್ಲಿ ಯಾವತ್ತೂ ಕೂಡ ಕಾಲು ತುಳಿತ ಆಗೇ ಇಲ್ಲ ಅಲ್ಲಿ. ಸೊ ಇದನ್ನೇ ವೆಂಕಟೇಶ್ ಪ್ರಸಾದ್ ಅವರು ಹೇಳಿರೋದು. ಸೊ ನಾವು ಇದಕ್ಕೆ ಫೈಟ್ ಮಾಡ್ತೀವಿ, ಪ್ರೆಸಿಡೆಂಟ್ ಏನಾದ್ರು ನಾನಾದೆ ಅಂತಂದರೆ ಇದು ಖಂಡಿತ ಫೈಟ್ ಮಾಡೇ ಮಾಡ್ತೀನಿ. ಅಷ್ಟು ಈಸಿಯಾಗಂತೂ ಬಿಟ್ಕೊಂಡು ಕೊಡುವಂಥ ಮಾತೇ ಇಲ್ಲ. ಅಪ್ಕಮಿಂಗ್ IPL ಸೀಸನ್ ಏನಿದೆ, ಸೊ ಇದು ಪುಣೆಯಲ್ಲಿ ಆಗಬೇಕು, RCBಯ ಹೋಮು ಪುಣೆ ಆಗಬೇಕು, ಅದು ಇದು ಅಂತೆಲ್ಲ ಚರ್ಚೆಲ್ಲಂತೂ ಇದೆ. ಇನ್ನು ಅಫಿಷಿಯಲ್ ಕನ್ಫರ್ಮೇಷನ್ ಅಂತೂ ಬಂದಿಲ್ಲ. ಸೊ ಇದು ಹೋಗೋದಕ್ಕೆ ಅಷ್ಟು ಈಸಿಯಾಗಿ ನಾವು ಬಿಡೋದಿಲ್ಲ, ಫೈಟ್ ಮಾಡೇ ಮಾಡ್ತೀವಿ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ RCB ಮ್ಯಾಚ್ಗಳನ್ನ, ಜೊತೆಗೆ ಅಪ್ಕಮಿಂಗ್ ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನ, ವರ್ಲ್ಡ್ ಕಪ್ ಮ್ಯಾಚ್ಗಳನ್ನ ಎಲ್ಲ ತೊಗೊಂಬರೋದಕ್ಕೆ ಟ್ರೈ ಮಾಡೇ ಮಾಡ್ತೀವಿ, ನಾವು ಬಿಡೋ ಮಾತೇ ಇಲ್ಲ ಅಂತ ಒಂದು ಪ್ರಾಮಿಸ್ನ ಮಾಡ್ತಾ ಇದ್ದಾರೆ. ಪ್ರೆಸಿಡೆಂಟ್ಗಿರಿಗೆ ಬಂದಾದಮೇಲೆ ಇದು ನಾವು ಫೈಟ್ ಖಂಡಿತ ಮಾಡೇ ಮಾಡ್ತೀನಿ ಅಂತ. ಸೊ ಇದಕ್ಕೆ ಅವರು ಬೇಸಿಕಲಿ ಬಂದ್ಬಿಟ್ಟು ಇವಾಗ ಪ್ರೆಸಿಡೆಂಟ್ ಆಗಬೇಕು. ಅಧಿಕಾರ ಇದ್ರೆ ಅಲ್ವ ಎಲ್ಲ ಮಾಡೋಕ್ಕಾಗೋದು, ಸುಮ್ಮನೆ ಮಾಡೋಕ್ಕಾಗತ್ತಾ? ಹೋಗ್ಬಿಟ್ಟು ಅಮಿಕಂಡಿಲಿ ಮ್ಯಾಚ್ ಆಡಿಸ್ಬೇಕಷ್ಟೇ ಅಂತಂದರೆ ಅದು ಆಗೋದಿಲ್ಲ. ಏನಕ್ಕೆ ಆಗಲಿ ಒಂದು ಪವರ್ ಬೇಕಾಗುತ್ತೆ. ಸೊ ಪವರ್ ಬಂತು ಅಂತಂದರೆ ಖಂಡಿತ ಇವರು ಕೂಡ ಕೇಳಬಹುದು. ಒಂದೇ ಒಂದು ಟ್ರಾಜಿಡಿಕ್ ಇನ್ಸಿಡೆಂಟು ಇಡೀ ಸ್ಟೇಡಿಯಂನೇ ಅನ್ಫಿಟ್ ಆಗಿ ಹೆಂಗೆ ನಿರ್ಧಾರ ಮಾಡ್ತೀರಾ? ಯಾಕೆ? ಎಷ್ಟು ಜನ ಎಷ್ಟು ಕಡೆ ಸತ್ತಿಲ್ಲ, ಏನೇನು ಆಗಿಲ್ಲ, ಎಷ್ಟೆಷ್ಟು ಟ್ರಾಜಿಡಿಕ್ ಇನ್ಸಿಡೆಂಟ್ ಆಗಿಲ್ಲ. ಇವಾಗ ಒಂದು ರೈಲ್ವೆ ಸ್ಟೇಷನಲ್ಲಿ ಏನಾದ್ರು ಹತ್ಕೊಂಡು ಹುರಿದ್ಬಿಡ್ತಪ್ಪ, ಅಲ್ಲಿ ಏನೋ ಒಂದು ಅಚಾನಕ್ಕಾಗಿ ಏನೋ ಆಗ್ಬಿಡ್ತಪ್ಪ, ಅಲ್ಲೂ ಕಾಲು ತುಳಿತಾನೆ ಆಗೋಗ್ಬಿಡ್ತಪ್ಪ, ಏನೋ ಆಗೋಗ್ಬಿಡ್ತು. ಆ ರೈಲ್ವೆ ಸ್ಟೇಷನ್ನೇ ಅನ್ಫಿಟಾ? ಆ ರೈಲ್ವೆ ಸ್ಟೇಷನ್ ಟ್ರೈನೇ ಬರೋದಿಲ್ಲ ಮತ್ತೆ. ಸೊ ಎಷ್ಟೊಂದು ಎಕ್ಸಾಂಪಲ್ ತೊಗೊಬೋದು ಹಂಗೆ ನೋಡೋಕೋಯ್ತು ಅಂತಂದರೆ. ಸೊ ಖಂಡಿತ ಏನೋ ಒಂದು ಈ ಪೊಸಿಷನ್ಗೆ ಬಂತು ಅಂತಂದರೆ ಏನೋ ಒಂದು ಅಚೀವ್ ಮಾಡೋ ಸಾಧ್ಯತೆ ಇರುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಮತ್ತೆ RCB ಮ್ಯಾಚ್ಗಳನ್ನ 2027, 2026 ಸೈಕಲಲ್ಲೇ ಆಡಿಸುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಕಾದು ನೋಡೋಣ. ಹೋಪ್ಫುಲಿ ಇದಾಗಲಿ ಅಂತಲೇ ಕೇಳ್ಕೊತೀವಿ. ಸುಮ್ಮನೆ ಆಸೆ ಹುಟ್ಟಿಸಿದ್ದಾರೆ. ಸೊ ಈ ಆಸೆ ಬರೀ ಆಸೆಯಾಗಿ ಉಳ್ಕೊಳ್ಳದೆ ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಮತ್ತೆ RCB ಮ್ಯಾಚ್ಗಳೆಲ್ಲ ಬರಲಿ. ಬರೀ RCB ಮಾತ್ರ ಅಂತಲ್ಲ, ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಕೂಡ ಬರಲಿ ಅಂತ ಕೇಳ್ಕೊಳ್ತೀವಿ. ನೋಡೋಣ ಏನಾಗುತ್ತೆ ಅಂತ ಡೆವಲಪ್ಮೆಂಟ್ಸ್ಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.